Hi guys, welcome to EJ Solutions. So previously ನಾವು ಟೆಕ್ನಿಕಲ್ ಬಗ್ಗೆ ತಿಳ್ಕೊಂಡಿದ್ದೀವಿ, 2D ಪ್ರೋಗ್ರಾಮಿಂಗ್ ತಿಳ್ಕೊಂಡಿದ್ದೀವಿ, ಮಿಷಿನ್ ಆಕ್ಸೆಸ್ ಬಗ್ಗೆ ತಿಳ್ಕೊಂಡಿದ್ದೀವಿ, ಆಲ್ಮೋಸ್ಟ್ ಒಂದು ಬೆಟರ್ ನಾಲೆಜ್ ಅಂತ ತಿಳ್ಕೊಂಡಿದ್ದೀವಿ. ಓಕೆ, ಸೊ ನಾವು ಈಗ ನೆಕ್ಸ್ಟ್ ಸ್ಟೆಪ್ ಹೋಗೋಣ. ಅಂದರೆ ಡಿಸೈನಿಂಗ್ ಎಲ್ಲ ತಿಳ್ಕೊಂಡಿದ್ದೀವಲ್ಲ, ಸ್ವಲ್ಪ ಬೇಸಿಕ್ಕು. ನಾವು ನೆಕ್ಸ್ಟ್ ಸ್ಟೆಪ್ ಏನಂದರೆ 3D ಪ್ರೋಗ್ರಾಮಿಂಗ್. ಅದು 3D ಪ್ರೋಗ್ರಾಮಿಂಗ್ ಬಂದುಬಿಟ್ಟು ನಾವು ಸಾಲಿಡ್ ಗೇಮ್ ಅನ್ನೋದು ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಟೂ ಸಾಫ್ಟ್ವೇರ್ಸ್ ಅನ್ನೋದು ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಆಟೋಡೆಸ್ಕ್ ಪವರ್ ಮೇಲೆ, ಸೆಕೆಂಡು ಸಾಲಿಡ್ ಗೇಮ್. ಸೊ ಫಸ್ಟ್ ನಾನು ಸಾಲಿಡ್ ಗೇಮ್ನಿಂದ ಸ್ಟಾರ್ಟ್ ಮಾಡ್ತೀನಿ. ಸಾಲಿಡ್ ಗೇಮ್ ಬೇಸಿಕ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಫಸ್ಟ್ಲಿಂದ ಕೊನೆವರೆಗೂ ನೋಡಿ. ಯಾರಾದರೂ 3D ಪ್ರೋಗ್ರಾಮಿಂಗ್ ಕಲಿಬೇಕಂತಿದ್ರೆ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ದರೆ ನೀವು ಪ್ರಾಕ್ಟೀಸ್ ಮಾಡ್ಕೊರಿ. ನಾನು ಹೇಳಿದ ಪ್ರಕಾರ ನನ್ನ ಕೋರ್ಸ್ ಕಂಪ್ಲೀಟ್ ಆಗೋಷ್ಟೊಳಗೆ ನೀವು ಖಂಡಿತ ಫುಲ್ ಪ್ರೋಗ್ರಾಮಿಂಗ್ ಅನ್ನೋದು ಕಲಿತೀರಾ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾನು ನೆಕ್ಸ್ಟ್ ಬೇಸಿಕ್ ಹೆಂಗೆ ಏನಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಕೀಪ್ ವಾಚಿಂಗ್. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಸೊ ಇದು ಒಂದು ನಮ್ಮದು ಬೇಸಿಕ್ ಮಾಡಲು. ಸೊ ರೆಕ್ಟ್ಯಾಂಗ್ಯುಲರ್ ಮಾಡಲ್ ಅನ್ನೋದು ಒಂದು ತೊಗೊಂಡಿದ್ದೀವಿ. ಆಲ್ರೆಡಿ ಡಿಸೈನ್ ಹೆಂಗೆ ಮಾಡೋದಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಪ್ರೀವಿಯಸ್ ವೀಡಿಯೋದಲ್ಲಿ. ಆ ಥರ ಮಾಡಿಬಿಟ್ಟು ರೆಡಿ ಇಟ್ಕೊಂಬೋಣ. ಸೊ ಟೂಲ್ಸ್ಗೆ ಹೋಗ್ಬಿಟ್ಟು ಟೂಲ್ಸ್ಲಿಂದ ಸಾಲಿಡ್ ಗೇಮ್ ನ್ಯೂ ಮಿಲ್ಲಿಂಗ್, ಇದು ಸೆಟಪ್ಗೆ ಹೋಗೋದು. ಮಿಲ್ಲಿಂಗ್ ಆಪ್ರೇಷನ್ ಮಾಡ್ತಾ ಇರೋದ್ರಿಂದ ಮಿಲ್ಲಿಂಗ್. ಸೊ ಇಲ್ಲಿ ಬಂದ್ಬಿಟ್ಟು ಅಲ್ಲಿ ಎಕ್ಸ್ಟರ್ನಲ್ ಅಂತ ಸೆಲೆಕ್ಟ್ ಆಗಿರುತ್ತೆ ಡಿಫಾಲ್ಟಾಗಿ, ಅದು ಹಂಗೆ ಇರಲಿ. ಆಕ್ಸೆಪ್ಟ್. ಸೊ ಲೋಡ್ ಆಗುತ್ತೆ, ಜಸ್ಟ್ ವೆಯ್ಟ್. ಸೊ ಈ ಥರ ಲೋಡ್ ಆಗಿರೋದ್ರಲ್ಲಿ ಇಲ್ಲಿ ಮಿಷಿನ್ ಪೋಸ್ಟ್ ಪ್ರೊಸೆಸರ್ ಯಾವುದಿದೆ ಅಂತ ಕೊಡಬೇಕು. ನಾನು ಜಿ ಮಿಲ್ಲಿಂಗ್ 3 ಆಕ್ಸಿಸ್ ಅಂತ ಇದೆ, ಅದೇ ಕೊಡ್ತೀನಿ. ನೆಕ್ಸ್ಟ್ ಕೋಆರ್ಡಿನೇಟ್ ಸಿಸ್ಟಮ್. ಕೋಆರ್ಡಿನೇಟ್ ಸಿಸ್ಟಮ್ ಅಂದರೆ ವರ್ಕ್ ಪ್ಲೇನ್. ಅಲ್ಲಿ ಬಂದುಬಿಟ್ಟು ಸೆಲೆಕ್ಟ್ ಫೇಸ್ ಎಲ್ಲಿಂದ ಟಾಪ್ ಫೇಸನ್ನು ಸೆಲೆಕ್ಟ್ ಮಾಡ್ತೀವಿ. ಇದೊಂದು ಯಾವುದೋ ಒಂದು ಕಾರ್ನರಲ್ಲಿ ಸೆಟ್ ಆಗಿರುತ್ತೆ. ಸೊ ನಾವು ಈ ಕಾರ್ನರಲ್ಲಿಂದ ನಮಗೆ ಸೆಂಟ್ರಲ್ಲಿ ಬೇಕು, ವರ್ಕ್ ಪೀಸ್ ಸೆಂಟ್ರಲ್ ಬೇಕು, ಅಲ್ಲಿ ಬೇಕಾಗುತ್ತೆ. ಸೊ ನಾವು ಪಿಕ್ ಒರಿಜಿನ್ ಅಂತ ತೊಗೊತೀವಿ. ಲೆಫ್ಟ್ ಸೈಡಲ್ಲಿ ನೋಡಿ, ಇಲ್ಲಿ ಪಿಕ್ ಒರಿಜಿನ್ ತೊಗೊಂಡ್ಬಿಟ್ಟು ಅಲ್ಲಿ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ಸೆಂಟ್ರ್ ಪಾಯಿಂಟ್ಗೆ ಹೋಗಿರುತ್ತೆ. ಓಕೆ, ನೆಕ್ಸ್ಟು ಫ್ಲಿಪ್ ಅರೌಂಡ್ ಜೆಡ್. ನೋಡಿ ನಮ್ಗೆ ಈ ಥರ ಬೇಕಾಗುತ್ತೆ ಅಂದರೆ ಈ ಸೈಡ್ ಡೈರೆಕ್ಷನ್, ಅದು ಫ್ಲಿಪ್ ಅರೌಂಡ್ ಜೆಡ್ ಅಂದರೆ ಜೆಡ್. ನೆಕ್ಸ್ಟ್ ಅಗೇನ್ ಈ ಕಡೆ ಬೇಕಾದರೆ ಈ ಥರ. ಓಕೆ, ಆಕ್ಸೆಪ್ಟ್. ನೋಡಿ ನಮ್ದು ಫಾರ್ ಎಕ್ಸಾಂಪಲ್ ಏನಾದರೂ ಆ್ಯಂಗಿಲಲ್ಲಿ ಇರುತ್ತೆ 45 ಡಿಗ್ರಿ ಹಂಗೆ, ಅಂದರೆ ಎಕ್ಸ್ ಇಟ್ಕೊಂಡು 45 ಡಿಗ್ರಿ ರೊಟೇಟ್ ಮಾಡಿದ್ರೆ ನಮ್ಗೆ ವರ್ಕ್ ಪ್ಲೇನ್ ಅನ್ನೋದು ರೊಟೇಟ್ ಆಗಿರುತ್ತೆ. ಇಲ್ಲಿ ನೋಡಿ ನಾನು 45 ಡಿಗ್ರಿ ಮೆನ್ಷನ್ ಮಾಡಿದ್ರೆ ಎಕ್ಸ್ ಇಟ್ಕೊಂಡು ಎಕ್ಸ್ ಡಿಫಾಲ್ಟ್ ಆಗಿರುತ್ತದೆ, ವೈ ಜೆಡ್ ಅನ್ನೋದು 45 ಡಿಗ್ರಿ ಹಂಗೆ ರೊಟೇಟ್ ಆಗುತ್ತೆ. ಸಮ್ ಆ್ಯಂಗಲ್ ಸೆಟಪ್ ಮಾಡ್ಬೇಕಾದ್ರೆ ಈ ಥರ ಮಾಡ್ತಿರ್ತೀವಿ. ಓಕೆ, ನನಗೆ ಇವಾಗ 0 ಜೆಡ್ ಆಕ್ಸಿಸ್ 0 ಇಂದ 0 ಇಟ್ಬಿಟ್ಟು ಆಕ್ಸೆಪ್ಟ್ ಮಾಡೋಣ. ಓಕೆ, ಆಕ್ಸೆಪ್ಟ್. ನೆಕ್ಸ್ಟ್ ಬಂದುಬಿಟ್ಟು ಸ್ಟಾಕ್. ನಾವು ಯಾವುದನ್ನ ಇದು ಫಿನಿಶಿಂಗ್ ಕಾಂಪೋನೆಂಟು. ನಾವು ರಾ ಮೆಟೀರಿಯಲ್ ಏನಿದೆ ಅಂತ ಸೆಲೆಕ್ಟ್ ಮಾಡಬೇಕು. ಅಲ್ಲಿ ಬಾಕ್ಸ್ ಅಂತ ಇರುತ್ತೆ, ಬಾಕ್ಸು 3D ಮಾಡಲು ಸಿಲಿಂಡರ್ ಅಂತ ಇರುತ್ತೆ. ನಾನು ಬಾಕ್ಸ್ ಅನ್ನೋದು ಸೆಟ್ ಮಾಡಿರ್ತೀನಿ. ಓಕೆ, ಇದನ್ನು ನಾವು ಸೆಲೆಕ್ಟ್ ಮಾಡಿದ್ರೆ ಬಾಕ್ಸ್ ಅಂತ ತೊಗೊಂಡು ಕಾಂಪೋನೆಂಟ್ ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕಲಿ ಒಂದು ರೆಕ್ಟ್ಯಾಂಗ್ಯುಲರ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಸೊ ಅದೇ ಥರ ನೀವು ಕೆಳಗಡೆ ಬಂದರೆ ಸ್ಟಾಕ್ ಎಷ್ಟೆಷ್ಟಿದೆ ಅಂತೇಳಿ ನಮಗೆ ಕಾಣಿಸುತ್ತೆ. ಓಕೆ, ಸೊ ನೋಡಿ ಪರ್ ಸೈಡ್ ಎಕ್ಸ್ ಎಕ್ಸಸ್ 2, ಜೆಡ್ ಬಂದುಬಿಟ್ಟು 2+, ನಮ್ಗೆ ಅದು ಬೇಕಾಗಿಲ್ಲ. ಇಲ್ಲ ನಮ್ಮ 0 ಕೊಟ್ಟರೆ ಕರೆಕ್ಟು ಟಾಪ್ ವರ್ಕ್ ಪ್ಲೇನ್ 0ಗೆ ಅನ್ನೋದು ತೊಗೊತೀವಿ. ಕೆಳಗಡೆನೂ ಬೇಕಾಗಿಲ್ಲ 0. ಸೊ ರಿಮೈನಿಂಗ್ ಎಲ್ಲನೂ 2 mm ಪರ್ ಸೈಡ್ ಸ್ಟಾಕ್ ಅನ್ನೋದು ಕೊಡುತ್ತೆ. ಓಕೆ, ಆಕ್ಸೆಪ್ಟ್. ನೆಕ್ಸ್ಟು ಟಾರ್ಗೆಟ್ ಅಂದರೆ ನಾವು ಫಿನಿಶಿಂಗ್ ಮಾಡಲ್, ನಮ್ಮದು ಫಿನಿಶ್ಡ್ ಕಾಂಪೋನೆಂಟ್ ಯಾವ ಥರ ಇದಾವೋ ಆ ಥರ ಸೆಲೆಕ್ಟ್ ಮಾಡಿಕೊಡ್ಬೇಕಾಗುತ್ತೆ. ಆವಾಗಲೇ ನಮಗೆ ಅದನ್ನು ಬಿಟ್ಬಿಟ್ಟು ರಿಮೈನಿಂಗ್ ಎಲ್ಲ ರನ್ ಆಗುತ್ತೆ. ಓಕೆ ಅಲ್ಲ, ಅರ್ಥ ಆಯ್ತಲ್ಲ. ನೆಕ್ಸ್ಟು ಹಾಗೆ ಕೆಳಗಡೆ ಬಂದರೆ ಐ ಮಿಷಿನಿಂಗ್ ಡೇಟಾ. ಐ ಮಿಷಿನಿಂಗ್ ಅನ್ನೋದು ಆಪ್ಷನ್ ಇರುತ್ತೆ, ನಾನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದು ಸೆಟಪ್ ಮಾಡೋದು ಇಲ್ಲಿ ಕೊಡಬೇಕಾಗುತ್ತೆ. ಅಂದರೆ ಮಿಷಿನ್ ನೇಮು, ನೆಕ್ಸ್ಟು ಮೆಟೀರಿಯಲ್ ಗ್ರೇಡು ನಾವು ಯಾವ್ದು ಯೂಸ್ ಮಾಡ್ತೀವಿ ಅಂತ. ನಾನು ಸದ್ಯಕ್ಕಾದ್ರೆ ಅಲ್ಯೂಮಿನಿಯಮ್ ಅನ್ನೋದನ್ನು ಸೆಲೆಕ್ಟ್ ಮಾಡಿರ್ತೀನಿ. ಸೊ ಇದೇನಕ್ಕೆ ಯೂಸ್ ಮಾಡ್ಬೇಕನ್ನೋದು ನಾನು ನೆಕ್ಸ್ಟ್ ಐ ಮಿಷಿನಿಂಗ್ ಅನ್ನೋದು ಯೂಸ್ ಮಾಡ್ಬೇಕಾದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಡೀಟೇಲಾಗಿ. ಓಕೆ, ಇದು ಕಂಪ್ಲೀಟ್ಲಿಗೆ ಸೆಟಪ್ ಅನ್ನೋದು. ಈ ಥರ ಸೆಟಪ್ ಆದಮೇಲೆ ಆಕ್ಸೆಪ್ಟ್. ಇದು ನಮಗೆ ಒಂದು ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ನ ಸೆಟಪ್ ಸಾಲಿಡ್ ವರ್ಕ್ಸ್ಲಿಂದ ಸಾಲಿಡ್ ಕ್ಯಾಮ್ ಅನ್ನೋದು ಯಾವ ಥರ ಮಾಡೋದು ಅನ್ನೋದು ನಾವು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೋಡಿ ಈ ಥರ ಸೆಟಪ್ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ನೋಡಿ, ಖಂಡಿತ ಯು ವಿಲ್ ಗೆಟ್ ಗುಡ್ ನಾಲೆಜ್. ಒನ್ಸ್ ನೀವು ಸೆಟಪ್ ಕರೆಕ್ಟಾಗಿ ಮಾಡಿದ್ದೀವಿ ಅಂದರೆ ನಾವು ನೆಕ್ಸ್ಟ್ ಪ್ರೋಗ್ರಾಮಿಂಗ್ ಯಾವುದೇ ಥರ ಮಾಡಿದ್ರೂ ಡಿಫಾಲ್ಟ್ ಆಗೋಲ್ಲ. ಸೆಟಪ್ ಕರೆಕ್ಟಾಗಿ ಮಾಡಿಲ್ಲ ಅಂದರೆ ನಾವು ಪ್ರೋಗ್ರಾಮ್ ಮಾಡಲಿಕ್ಕೂ ಆಗೋಲ್ಲ. ಅದು ಒಂದೊಂದು ಬೈ ಅಲಾರ್ಮ್ ಬರ್ತಾನೆ ಇರ್ತೈತೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಕೀಪ್ ಸಪೋರ್ಟಿಂಗ್. ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.